ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ವಡೆ ಮಾಡ್ತಾಯಿದ್ದೆ. ಇದು ಉದ್ದಿನ ವಡೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ ಬರುತ್ತೆ. ನಾನು ಇದನ್ನೆಲ್ಲ ಮನೆಯಲ್ಲೇ ಮಾಡ್ತೀನಿ. ಹೊರಗಡೆದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ, ತುಂಬ ಹಾರ್ಡಾಗಿರುತ್ತೆ ಹೊರಗಡೆದು. ಸೊ ಅದಕ್ಕೆ ನಾನು ಮನೆಯಲ್ಲೇ ಈ ಥರ ಮಾಡಿ ತಿಂತೀವಿ. ಹೊರಗಡೆ ಯಾವಾಗಾದರೂ ಅಂದರೆ ಈ ಥರ ಟ್ರಾವೆಲಿಂಗ್ ಮಾಡುವಾಗ ಯಾವುದೂ ಆಪ್ಷನ್ ಇಲ್ಲ ಅಂತಂದರೆ ಸೊ ಇದನ್ನು ತೊಗೊಂಡಿರ್ತೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮಗೆಲ್ಲ ಈ ರೆಸಿಪಿ ಬೇಕು, ತಿಳ್ಕೋಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ಹೇಳಿ. ಸೊ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಇದು ರೆಸಿಪಿನ ತಿಳಿಸ್ತೀನಿ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ಆಗುತ್ತೆ. ತುಂಬಾ ಸಾಫ್ಟ್ ಮತ್ತು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದ್ರ ಜೊತೆ ಕೊಬ್ಬರಿ ಚಟ್ನಿ ಯೂಶ್ವಲಿ ನಾನು ಮಾಡ್ತೀನಿ. ಸೊ ಇದಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್. ಇಡ್ಲಿ ಮಾಡ್ತಾಯಿದ್ದೆ, ಆದರೆ ಇವತ್ತು ಇಡ್ಲಿ ಬೇಡ, ಬರೀ ಇದಿಷ್ಟೇ ಸಾಕು ಅಂತಂದರು. ಸೊ ಹಾಗಾಗಿ ಇಷ್ಟೇ ಮಾಡಿದ್ದೀನಿ. ಕಿಲೋ ಇಕಾನ नहीं 1 किलो बस. खाने वाले कोई नहीं है, मैं खाऊंगी बस. समज नाही मिळत गावठीमध्ये. हो माहिती आहे, पण आणि येणार ना तुम्ही, आणि मिळालं तर कधी. आणि नाही येत आता, पाऊस कळंबीमध्ये नाही मिळत. नाही आता असू द्या, का म्हणजे एकच स्पून खायचं असतं ना रोज. ಸೊ ಈಗ ಇಲ್ಲಿ ನಮ್ಮ ಮನೆಗೆ ಇದು ಜೇನುತುಪ್ಪನ ಮಾರೋದಕ್ಕಂತ ಬಂದಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಗೂಡು ಕಟ್ಟಿತ್ತಂತೆ, ಜೇನು ಗೂಡು, ಅದನ್ನು ತೆಗೆದುಬಿಟ್ಟು ಅದನ್ನು ಮಾರ್ತಾರೆ. ಸೊ ಇಲ್ಲಿ ಅವರು ಕೇಳಿ ಹೋದರು ನನಗೆ, ಅಂದರೆ ಅವರು ಬಂದಿದ್ದರು ಮನೆಗೆ. ಸೊ ಈ ಥರ ಇದೆ ಜೇನು, ಸೊ ತೊಗೋತೀರಾ ಅಂತ, ಜೇನುತುಪ್ಪ ಇದೆ ಅಂತ. ಸೊ ನನಗೆ ಐಡಿಯಾ ಇಲ್ಲ ಆ್ಯಕ್ಚುಲಿ, ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಾಯಿದ್ದೀನಿ. ಈ ಥರ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಈ ಥರ ಮಾರೋದಕ್ಕೆ ಮನೆಗೆ. ಸೊ ಹಾಗಾಗಿ ಒಂದು 250 ಗ್ರಾಮ್ಸ್ ತೊಗೊಳ್ಳೋಣ, ಅಂದರೆ 1/2 kg ಏನು ಬರುತ್ತೆ ಅಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಎದುರುಗಡೆ ಮನೆಯವರೆಲ್ಲರೂ ತೊಗೊಳ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಯಾವುದೇ ರೀತಿ ಆ್ಯಡ್ ಪ್ರಿಸರ್ವೇಟಿವ್ಸ್ ಅಂದರೆ ಬೆಲ್ಲ ಆಗಿರ್ಬೋದು, ಯಾವುದೇ ರೀತಿ ಆ್ಯಡ್ ಮಾಡೋದಿಲ್ಲ ಇವರು. ತುಂಬಾ ನ್ಯಾಚುರಲ್ ಆಗಿರುತ್ತೆ. ಸೊ ತೊಗೊಳ್ಳಿ, ನಾವು ತುಂಬ ದಿನದಿಂದ ತೊಗೊಳ್ತಾ ಇದ್ದೀವಿ ಅಂತಂದರು. ಸೊ ಹಾಗಾಗಿ ಅವ್ರು ಕೂಡ ತೊಗೊಂಡ್ರು. ಸೊ ನಮಗೂ ಕೂಡ ಒಂದು 1/2 kg ತೊಗೊಳ್ಬೇಕು ಅಂದ್ಕೊಂಡಿದ್ದೆ, ಆದರೆ ಅದು ಹೋಗಿ 2 ಕಿಲೋ ತೊಗೊಂಡೆ ನಾನು. ಚೆನ್ನಾಗಿದೆ, ನಾನು ಟೇಸ್ಟ್ ಮಾಡಿದೆ. ಒಂದ್ಸಲ ಟೇಸ್ಟ್ ಮಾಡಿ ಆಮೇಲೆ ತೊಗೊಳ್ಳಿ ಅಂತಂದರು. ಸೊ ಟೇಸ್ಟ್ ಮಾಡಿದೆ, ಚೆನ್ನಾಗಿ ಅನಿಸ್ತು ನನಗೆ. ಆ್ಯಕ್ಚುಲಿ ಜೇನುತುಪ್ಪ ತಿನ್ನಬೇಕು. ನಾನು ಡೈಲಿ ತೊಗೊಳ್ತಾ ಇದ್ದೀನಿ ಇವಾಗ ಜೇನುತುಪ್ಪ. ನಾನು ಸ್ವಲ್ಪ ಗ್ರೀನ್ ಟೀ ತೊಗೊಳ್ತೀನಲ್ಲ, ಸೊ ಅದರಲ್ಲಿ 1 ಸ್ಪೂನ್ ಹಾಕ್ಕೊಂಡು ನಾನು ಜೇನುತುಪ್ಪ ತೊಗೊಳ್ತೀನಿ. ಸೊ ಹಾಗಾಗಿ ನನಗೆ ಡೈಲಿ ಬೇಕಾಗತ್ತೆ. ನಾನು ಈ ಥರ ಮಾರ್ಕೆಟಲ್ಲಿ ತೊಗೊಳ್ತಾ ಇದ್ದೆ, ಡಾಬರು ಆಗಿರ್ಬೋದು, ಪತಂಜಲಿ ಅವ್ರದ್ದು. ಸೊ ನನಗಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದು ನಾನು ತೊಗೊಂಡೆ. ನೋಡೋಣ, ಇವಾಗ ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ಇವಾಗ ಡೈಲಿ ತೊಗೊಳ್ತಾ ಇದ್ದೀನಿ ನಾನು, ಚೆನ್ನಾಗಿ ಬರ್ತಾಯಿದೆ. ಸೊ ಪ್ರೈಸ್ ವೈಸ್ ನೋಡಿದ್ರೆ ಕಡಿಮೆ ಇದೆ. 300 ರೂಪಾಯಿ kg ತೊಗೊಂಡೆ ನಾನು. ಆ್ಯಕ್ಚುಲಿ ಹೊರಗಡೆನೇ ತುಂಬ ಕಾಸ್ಟ್ಲಿ ಇರುತ್ತೆ ಜೇನುತುಪ್ಪ. ಹೊರಗಡೆ 1 ಗ್ರಾಮ್ಸ್ಗೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಇದು ನನಗೆ ಸ್ವಲ್ಪ ಕಡಿಮೆನೇ ಬಿತ್ತು. kgಗೆ 1 kgಗೆ 300, ಆ್ಯಕ್ಚುಲಿ 400 ಅಂತಿದ್ರು. ನಾವು ಬಾರ್ಗೇನ್ ಮಾಡಿ 300ಗೆ ನಾವು ತೊಗೊಂಡ್ವಿ. ಸೊ ನಾನು 2 kg ತೊಗೊಂಡ್ರೆ, ಎದುರುಗಡೆ ಮನೆಯವರು 7 kg ತೊಗೊಂಡ್ರು. ಅವರು ಆ್ಯಕ್ಚುಲಿ ರಾಜಸ್ಥಾನದವರು. ಅವರು ಡೈಲಿ ಚಪಾತಿ, ರೋಟಿ ಅದ್ರ ಜೊತೆ ಎಲ್ಲ ತಿಂತಾರಂತೆ. ಸೊ ಅವ್ರಿಗಂತೂ ಮನೆ ಮಂದಿ ಎಲ್ಲ ಅವರು ಜೇನುತುಪ್ಪ ತಿಂತಾರಂತೆ. ನಾವು ಹೇಗೆ ಪಿಕಲ್ ತಿಂತೀವಿ ಆ ಥರ ಅವರು ಜೇನುತುಪ್ಪ ತಿಂತಾರಂತೆ. ಸೊ ಹಾಗೆ ಅವರು 7 kg ತೊಗೊಂಡ್ರು. ಈಗ ಅದನ್ನು ತೊಗೊಂಡು ಬಂದು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ, ಸೋಸ್ಕೋತಾ ಇದ್ದೀನಿ. ಸೊ ಒಂದು ಸಲ ಸೋಸ್ಕೊಂಡು ಆಮೇಲೆ ಯೂಸ್ ಮಾಡಿ ಅಂತಂದರು. ಸೊ ಅದಕ್ಕೆ ನೋಡಿ ಎಷ್ಟು ಥಿಕ್ಕಾಗಿದೆ. ಸೊ ಚೆನ್ನಾಗಿದೆ. ಒಂದು ಏನು ಅಂತಂದರೆ ಇದು
ಪ್ಯೂರಿಟಿ ಚೆಕ್ ಹೇಗೆ ಮಾಡೋದು ಮತ್ತು ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ. ನಿಮ್ಮ ಮನೆ ಹತ್ರನೂ ಬಂದರೆ ಸೊ ಇದನ್ನು ತೊಗೊಳ್ಬೇಕು ಬೇಡ ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ನಮಗಂತೂ ನ್ಯಾಚುರಲ್ ಬೇಕಾಗಿರುತ್ತೆ ಜೇನುತುಪ್ಪ, ಆದ್ರೂ ಎಷ್ಟು ಗ್ಯಾರಂಟಿ ಅಂದರೆ ಪ್ಯೂರಿಟಿ ಎಷ್ಟಿರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ತಿಳ್ಕೋಬೇಕು, ಪ್ಯೂರಿಟಿ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ನಿಮಗೆ ಬೇಕಾದರೆ, ಅಂದರೆ ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ. ಸೊ ನಾನು ನೋಡಿ ತೊಗೊಂಡೆ, ನನಗೆ ಇದಾಯಿತು, ಅಂದರೆ ಕ್ಲಾರಿಟಿ ಸಿಕ್ತು, ಅಂದರೆ ಅದು ಯಾವುದೇ ರೀತಿ ಅಡಿಷನ್ ಇಲ್ಲ ಅಂತ. ಸೊ ಅಂದರೆ ಎದುರು ಮನೆ ಅವರು ಕೂಡ ತೊಗೊಂಡ್ರು, ಅವರು 7 kg ತೊಗೊಂಡ್ರಲ್ಲ, ಅವ್ರಿಗೂ ಗೊತ್ತು ಹೇಗೆ ಚೆಕ್ ಮಾಡೋದು ಅಂತ. ಸೊ ಅವರು ಕೂಡ ಚೆಕ್ ಮಾಡಿದ್ರು. ಸೊ ಈಗ ಇದು ಗ್ಲಾಸಿನ ಬರುತ್ತೆ, ಗ್ಲಾಸ್ ಜಾರು. ಸೊ ಅದರಲ್ಲಿ ಇದು ಈಗ ಸ್ಟೋರ್ ಮಾಡಿಡ್ತಾ ಇದ್ದೀನಿ. ಈಗ ನಾನು ಡಿಕ್ಲಟರ್ ಮಾಡ್ತಾಯಿದ್ದೀನಿ. ಡಿಕ್ಲಟರ್ ಆಮೆ ಬಟ್ಟೆ ಎಲ್ಲನೂ ಡಿಕ್ಲಟರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು, ಮಾಡಬೇಕು ಅಂತ. ತುಂಬಾ ಬಟ್ಟೆ ಸೇರಿಕೊಂಡಿದೆ. ಅಂದರೆ ಅವನಿಗೆ ಸ್ವಲ್ಪ ಚಿಕ್ಕದಾಗ್ತಾ ಇದೆ, ಮತ್ತು ಕೆಲವು ಫೇಡ್ ಆಗಿದೆ, ಕಲರ್ ಫೇಡ್ ಆಗಿರ್ಬೋದು, ಬಟ್ಟೆ ಸ್ವಲ್ಪ ಫೇಡ್ ಆಗಿದೆ. ಅಂದರೆ ಡೈಲಿ ಯೂಸ್ ಮಾಡ್ತೀನಲ್ಲ, ಅವನಿಗೆ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಬೇರೆ ಬೇರೆ ಹಾಕ್ತೀನಿ. ಸಂಜೆ ಕಂಪಲ್ಸರಿ ಅವ್ನಿಗೆ ಮಲಗೋ ಟೈಮಲ್ಲಿ ಆಗಿರ್ಬೋದು, ಅಥವಾ ಸಂಜೆ ಅವ್ನು ಚೇಂಜ್ ಮಾಡಿನೇ ಅವ್ನಿಗೆ ಮಲಗಿಸ್ತೀನಿ. ಸೊ ಹಾಗಾಗಿ ನಂತರ ಫೇಡ್ ಆಗುತ್ತಲ್ಲ, ಅವ್ನದು ಆ್ಯಕ್ಚುಲಿ ಬೇಬಿ ಹಗ್ ಆಗಿರ್ಬೋದು, ಮತ್ತು ಬೇರೆ ಇದರಿಂದನೇ ನಾನು ಒಂದು ಬಟ್ಟೆ ಎಲ್ಲ ತೊಗೊಳೋದು. ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಬೇಬಿ ಹಗ್ ಅವ್ರದ್ದು. ಸೊ ಅದನ್ನೇ ಮಾಡ್ತಾಯಿದ್ದೆ. ಅವನು ಆಮೇಲೆ ಕೂಡ ಮಲಗಿದ್ದಾನೆ. ಸೊ ಇದನ್ನು ನಾನು ಒಂಥರ ಅಪಾರ್ಚುನಿಟಿ ಅಂತ ತೊಗೊಂಡು ಈ ಥರ ನಾನು ಏನಾದರೂ ಕೆಲಸ ಮಾಡ್ತಾಯಿರ್ತೇನೆ. ಇಲ್ಲಾಂತಂದರೆ ನನಗೆ ಬಿಲ್ಕುಲ್ ಅವನೇನು ನನಗೆ ಕೆಲಸ ಮಾಡಿಕೊಡೋದೇ ಇಲ್ಲ ಈ ಥರ ಇದ್ದರೆ. ಸೊ ರೂಮಲ್ಲಿ ಬರೋದು, ಹೊರಗಡೆ ಹೋಗೋದು ಅದೇ ಇರುತ್ತೆ ಅವನದು. ಸೊ ನಾನು ಆರಾಮಾಗಿ ಗ್ರೀನ್ ಟೀ ಕುಡಿತಾ, ಅದು ಹನಿ ತೊಗೊಂಬಂದಿದ್ನಲ್ಲ ಹೇಗೋ, ಸೊ ಒಂದ್ಸಲ ಟ್ರೈ ಮಾಡೋಣ ಅಂತ. ಸೊ ಅದಕ್ಕೆ ಗ್ರೀನ್ ಟೀಗೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಟೇಸ್ಟಿ ಅನಿಸ್ತಾ ಇದೆ. ಆ್ಯಕ್ಚುಲಿ ಮೊದಲಿಗಿಂತನೂ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಗ್ರೀನ್ ಟೀ. ಆ್ಯಕ್ಚುಲಿ ಟೇಸ್ಟ್ ಕೂಡ ಚೆನ್ನಾಗಿದೆ. ಸೊ ಹೇಗೆ ಚೆಕ್ ಮಾಡೋದು ಅಂತ ತಿಳ್ಕೊಬೇಕಾದ ಇಂಟ್ರೆಸ್ಟ್ ಇದ್ದರೆ ಹೇಳಿ ನನಗೆ. ಡೆಫಿನೆಟ್ಲಿ ನಾನು ನನ್ನ ಮುಂದೆ ಬರೋ ಬ್ಲಾಗ್ಸಲ್ಲಿ ನಾನು ತಿಳಿಸ್ತೀನಿ. ಅವನು ಬಟ್ಟೆ ಅಂದರೆ ಹೊಸ ಬಟ್ಟೆ ಕೆಲವು ತೊಗೊಂಡಿದ್ದೆ, ಅದನ್ನು ಸಪ್ರೇಟಾಗಿ ಇಡ್ತಾ ಇದ್ದೀನಿ. ಮತ್ತು ಎಲ್ಲ ಮಿಕ್ಸ್ ಆಗಿತ್ತು ಆ್ಯಕ್ಚುಲಿ. ಹೊಸ ಬಟ್ಟೆ ಆಗಿರ್ಬೋದು, ಹೊರಗಡೆ ಹಾಕೋ ಬಟ್ಟೆ ಮತ್ತು ಮನೆಯಲ್ಲಿ ಹಾಕೋದು ಬಟ್ಟೆ ಎಲ್ಲ ತುಂಬಾ ಮಿಕ್ಸಪ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಶರ್ಟ್, ಪ್ಯಾಂಟ್ಸ್ ಎಲ್ಲನೂ ಇಡ್ತಾ ಇದ್ದಿಲ್ಲ, ಅಂದರೆ ಸೇಮ್ ಹಾಕ್ತಾಯಿದ್ದೆ ಅವನಿಗೆ. ಪಾಪ ಆ್ಯಕ್ಚುಲಿ ಬೇರೆ ಬೇರೆ ಅವ್ನು ಹಾಕಬೇಕು ಅಂತ ನನಗೆ ತುಂಬಾ ಆಸೆ. ಸೊ ಅದು ಯಾವ್ದು ಸಿಗ್ತಾಯಿತ್ತು ಅದನ್ನು ಹಾಕ್ತಾಯಿದ್ದೆ. ಸೊ ಈ ಸಲ ನಾನು ತುಂಬಾ ಚೆನ್ನಾಗಿ ಬೈಫರ್ಕೇಟ್ ಮಾಡಿ ಇಟ್ಟರೆ, ಸೊ ಅವನಿಗೆ ಇದು ಹಾಕಿದ್ದೀನಿ, ಇದು ಹಾಕಿಲ್ಲ ಇವತ್ತು ಅಂತ ನನಗೆ ಗೊತ್ತಾಗುತ್ತೆ. ವೀಕ್ಲಿ ಇದನ್ನು ಅಂದರೆ ಇದು ಹಾಕಿಲ್ಲ ಅಂತ. ಸೊ ಅದನ್ನು ನೋಡಿಬಿಟ್ಟು ಚೆನ್ನಾಗಿ ಅವನಿಗೆ ಎಲ್ಲ ಬಟ್ಟೆ ಹಾಕಬೇಕು ಅಂತ ಈ ಥರ ಮಾಡಿ ಇಡ್ತಾಯಿದ್ದೀನಿ. ನನಗೆ ಈಗ ಟೈಮ್ ಸಿಗ್ತಾಯಿತ್ತು. ಸೊ ಬೆಳಗ್ಗೆ ಅಂತೂ ವಡೆ ಆಗಿತ್ತು, ವಡೆ. ಸೊ ಅದಾದಮೇಲೆ ನಮ್ಮದು ಲಂಚ್ ತುಂಬಾ ಲೈಟಾಗಿರುತ್ತೆ. ಈ ಥರ ಏನಾದರೂ ಬೆಳಗ್ಗೆ ಏನಾದರೂ ಹೆವಿ ಒಂಥರ ಮಾಡಿದ್ರೆ, ಅಂದರೆ ಇದು ನಮಗೆ ಹೆವಿನೇ. ಸೊ ಈ ಥರ ಏನಾದರೂ ಬ್ರೇಕ್ಫಾಸ್ಟ್ ಆದರೆ ಮಧ್ಯಾಹ್ನ ಸ್ವಲ್ಪ ಅನ್ನ, ಸಾಂಬಾರು ಅಥವಾ ಈ ಥರ ಆಯಿತು. ಈಗ ಬೈಫರ್ಕೇಟ್ ಮಾಡಿದ್ದೀನಿ, ಸಪ್ರೇಟಾಗಿ ಎಲ್ಲ ಈಗ ಇಟ್ಕೊಳ್ಬೇಕು. ಇವೆಲ್ಲ ಡೈಲಿ ವೇರ್ಸ್ಗೆ. ಮತ್ತು ಇದು ಸ್ವಲ್ಪ ಅವನಿಗೆ ದೊಡ್ಡದು ಕೂಡ ಆಗ್ತಾಯಿದೆ. ಸೊ ಇದೊಂದು ಸ್ವಲ್ಪ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಮತ್ತು ಕೆಲವೊಂದು ಡೈಲಿ ವೇರ್ಸ್ಗೆ ಹಾಕ್ಕೊಳ್ಳೋದು, ಮತ್ತು ಒಂದು ಇದರಲ್ಲಿ ಇಡ್ತಾಯಿದ್ದೀನಿ, ಮತ್ತು ಹೊರಗಡೆ ಹೋಗುವಾಗ ಹಾಕ್ಕೊಳ್ಳೋದು ಒಂದು ಕಡೆ ಇಡ್ತಾಯಿದ್ದೀನಿ. ಸೊ ಹಾಗಾಗಿ ನಮಗೆ ತೊಗೊಳ್ಳುವಾಗೂ ಕೂಡ ತುಂಬ ಈಸಿಯಾಗಿ ಸಿಗತ್ತೆ. ಸೊ ಹಾಗಾಗಿ ಇದಾಯಿತು ಕೆಲಸ ಇವತ್ತಿನ. ಈ ಕ್ಯಾಪ್ ನೋಡಿ, ಇದು ತುಂಬ ಹಳೇ ಕ್ಯಾಪು. ಆ್ಯಕ್ಚುಲಿ ಹೇಳಬೇಕಂದ್ರೆ ತಿಳ್ಕೊಳ್ಳಿ, ಒಂದು 30 years ಆದರೂ ಹಳೆ ಕ್ಯಾಪ್ ಇದು. ಯಾಕಂದರೆ ನಮ್ಮ ಅಜ್ಜಿ ಹೊಲಿದಿದ್ದು, ಅವರು ಕೈಯಿಂದನೇ ಹೊಲಿದಿದ್ದಂತೆ. ಸೊ ಅವರು ನನ್ನ ತಮ್ಮನಿಗೆ ಹೊಲಿದಿದ್ದು. ಸೊ ನನ್ನ ತಮ್ಮ ಹುಟ್ಟಿದಾಗ ಇದು ಓಲ್ಡ್ ಬಟ್ಟೆ ಹಾಕೋದಿರುತ್ತಲ್ವ, ಸೊ ಹಳೆ ಬಟ್ಟೆ ಹಾಕೋದಿರುತ್ತೆ, ಹಳೆ ಕ್ಯಾಪ್ ಹಾಕೋದಿರುತ್ತೆ. ಸೊ ಹಾಗಾಗಿ ಅವರು ಹೊಲಿದಿದ್ದು ಒಳಗಡೆ ಕಾಟನ್ ಹಾಕಿ, ಒಳ್ಳೆ ಕಾಟನ್ ಬಟ್ಟೆನ ಹಾಕಿ ಹೊಲಿದಿದ್ದಾರೆ.
ಸೊ ಇದು ತುಂಬಾ ನನಗೆ ನೆನಪು ಆ್ಯಕ್ಚುಲಿ ಅಜ್ಜಿದು. ಸೊ ಹಾಗಾಗಿ ನಾನು ಕೂಡ ಇಟ್ಕೊಂಡಿದ್ದೀನಿ ಮತ್ತು ಆಮೇಲೆ ಕೂಡ ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಹುಟ್ಟಿದ ಮಗುಗೆ ಹಳೆ ಬಟ್ಟೆನ ಹಾಕ್ತಾರೆ. ಸೊ ಹಾಗಾಗಿ ಅಮ್ಮ ಇದು ಕೊಟ್ಟಿದ್ರು ನನಗೆ. ಅವನು ನನ್ನ ತಮ್ಮನ ಟೈಮಲ್ಲಿ ಹಾಕಿ ಅವರು ಸೇಫಾಗಿ ಇಟ್ಕೊಂಡಿದ್ರು. ಸೊ ಇವಾಗ ನಾನು ಆಮೇಲೆ ಯೂಸ್ ಮಾಡಿದ್ದೆ. ಇವಾಗ ಅವನಿಗೆ ಅದು ತುಂಬಾ ಚಿಕ್ಕದಾಗ್ತಾಯಿದೆ. ಸೊ ಹಾಗೆಯೇ ಇಟ್ಕೊಂಡಿದ್ದೀನಿ. ಇದೊಂದು ಕ್ಯಾಪ್ ನಾನು ತೊಗೊಂಡಿದ್ದೆ ಈಗ ರೀಸೆಂಟಾಗಿ. ಆಮೇಲೆ ಇಲ್ಲಿ ಕ್ಯಾಪ್ ಈ ಥರ ಹ್ಯಾಟ್ ತುಂಬಾ ಒಳ್ಳೆಯದು. ಯಾಕಂದರೆ ತುಂಬಾ ಬಿಸಿಲಿರುತ್ತೆ ಬಾಂಬೆಯಲ್ಲಿ. ಚಳಿಗಾಲ ಇದ್ರೂ ಅನಿಸೋದಿಲ್ಲ ಅಷ್ಟು ಚಳಿ. ಹಾಗಾಗಿ ಈಗ ಸ್ವಲ್ಪ ಅಡುಗೆ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟು ನಾನು ಅಮ್ಮಗೆ ಕಿಚಡಿ ಮಾಡಿಬಿಡ್ತೀನಿ. ಅವನಿಗೀಗ ಸ್ವಲ್ಪ ಕಿಚಡಿನೇ ತಿನ್ನಿಸ್ತಾ ಇದ್ದೀನಿ. ಸೊ ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ತಿನ್ನಿಸ್ಬೋದಲ್ಲ. ಹಾಗಾಗಿ ಅವನಿಗೆ ಗಂಜಿ ಸ್ವಲ್ಪ ಈಗ ಸ್ಟಾಪ್ ಮಾಡಿದ್ದೀನಿ. ಗಂಜಿನೂ ಈಗ ಅವ್ನು ತೊಗೊಳ್ತಾ ಇಲ್ಲ. ಆಲ್ಮೋಸ್ಟ್ 2 ಇಯರ್ಸ್ ಆಗ್ತಾಯಿದೆ ಅವನಿಗೆ. ಸೊ ಗಂಜಿ ಅಷ್ಟು ಪ್ರಿಫರ್ ಮಾಡ್ತಾ ಇಲ್ಲ. ಹಾಗಾಗಿ ಈಗ ಸ್ವಲ್ಪ ಕಿಚಡಿನೇ ಜಾಸ್ತಿಯಾಗಿ ಕಿಚಡಿನೇ ಕೊಡ್ತಾಯಿದ್ದೀನಿ. ಕಿಚಡಿ ಆಗಿರ್ಬೋದು ಅಥವಾ ವೀಟ್ ಮಲ್ಟಿಗ್ರೇನ್ ಆಟ ಅದರದ್ದು ಇದು ಚಪಾತಿ ಮಾಡ್ತೀನಿ. ಸೊ ಅದನ್ನು ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಏನಿಲ್ಲ, ಸಿಂಪಲ್ಲಾಗಿ ನಾನು ಅವನಿಗೆ ಒಗ್ಗರಣೆ ಹಾಕ್ತೀನಿ. ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕ್ಯಾರೆಟ್ ನಾನು ಡೈಲಿ ಡೈಲಿ ಯಾವುದೇ ಇದಿರಲಿ ಒಂದು ಡಿಶ್ಶು ಅದಕ್ಕೆ ನಾನು ಸ್ವಲ್ಪ ತುರಿದ್ಬಿಟ್ಟು ಅಥವಾ ಈ ಥರ ಕಟ್ ಮಾಡಿ ಕ್ಯಾರೆಟ್ ಹಾಕ್ತೀನಿ. ಮಕ್ಕಳಿಗೆ ಮೊದಲಿಂದನೂ ವೆಜಿಟೇಬಲ್ಸ್ ತಿನ್ನೋದನ್ನು ಕಲಿಸಿ. ಸೊ ಇಲ್ಲಾಂತಂದರೆ ಮುಂದೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ತಿನ್ನಬೇಕು ಈ ಥರ ಹೆಲ್ದಿಯಾಗಿರುತ್ತೆ ಅಂತ ಅಷ್ಟು ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಹೇಳಬೇಕು. ನಾವು ಹೆಲ್ದಿಯಾಗಿ ತಿನ್ನೋದು ಅಥವಾ ಹೆಲ್ದಿಯಾಗಿ ಈ ಥರ ಮಾಡಿಕೊಟ್ರೆ ಅವರು ಕಲಿತಾರೆ. ಸೊ ಈಗಿಂದನೇ ಅವ್ರಿಗೆ ತಿನ್ನಿಸ್ತಾ ಹೋದರೆ ತುಂಬಾ ಒಳ್ಳೆಯದು. ಹೆಲ್ತಿಗೂ ತುಂಬ ಒಳ್ಳೆಯದು. ಈಗ ಇದಕ್ಕೆ ಅಕ್ಕಿ ಮತ್ತು ಸ್ವಲ್ಪ ಬೇಳೆ, ಅಂದರೆ ಈಗ ತೊಗರಿಬೇಳೆ ಆಗಿರ್ಬೋದು ಮತ್ತು ಮೂಂಗ್ ಅದನ್ನು ಕೂಡ ನಾನು ಹಾಕಿ ಈ ಥರ ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಅದನ್ನು ಸೋಕ್ ಮಾಡಿ ಇಡ್ತೀನಿ. ಸೊ ಹಾಗಾಗಿ ಸಾಫ್ಟಾಗಿ ಆಗುತ್ತೆ. ಕಿಚಡಿ ಅಂದರೆ ತುಂಬ ಸಾಫ್ಟಾಗಿ ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಸೋಕ್ ಮಾಡಿ ಇಡ್ತೀನಿ. ಸೊ 2 ಅಥವಾ 3 ವಿಷಲ್ ಮಾಡಿದರೆ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಅರಿಶಿನ ಪುಡಿಯನ್ನು ಸೇರಿಸಿ ಇಷ್ಟೇ ಸಿಂಪಲ್ಲಾಗಿ ನಾನು ಅವನಿಗೆ ಕಿಚಡಿ ಮಾಡ್ತೀನಿ. ಅದರಲ್ಲಿ ಏನಾದರೂ ಒಂದು ವೆಜಿಟೇಬಲ್, ಇವತ್ತು ಆ್ಯಕ್ಚುಲಿ ಕ್ಯಾರೆಟ್ ಮತ್ತು ಮೂಂಗಾಯಿತು. ಸೊ ನಾಳೆ ಮತ್ತೇನಾದರೂ ಬೇರೆ ವೆಜಿಟೇಬಲ್ಲು ಅದನ್ನು ಹಾಕಿ ಸೊ ಬೇಳೆ ಮತ್ತು ಅಕ್ಕಿ ಜೊತೆನೇ ಸ್ವಲ್ಪ ಏನಾದರೂ ಬೇರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅವನಿಗೆ ಕಿಚಡಿ ಮಾಡ್ತೀನಿ. ಸೊ ಅವ್ನಿಗೆ ಇಷ್ಟಪಟ್ಟು ತಿಂತಾನೆ. ಸೊ ಮಧ್ಯೆ ಏನಾದರೂ ಅವನಿಗೆ ಸ್ವಲ್ಪ, ಅಂದರೆ ಏನು ಗೊತ್ತಾ, ಡೈಲಿ ಕಿಚಡಿ ಅಂದ್ರೂ ಸ್ವಲ್ಪ ಬೇಜಾರಾಗತ್ತಲ್ಲ. ಸೊ ಹಾಗೆ ಮಧ್ಯೆ ಸ್ವಲ್ಪ ಹಾಲು, ಅನ್ನ ಮತ್ತು ಮೊಟ್ಟೆ ಈ ಥರ ಕೊಡ್ತೀನಿ. ಸೊ ಮೊಟ್ಟೆ ಅವನಿಗೆ ತುಂಬಾ ಇಷ್ಟ. ಮೊಟ್ಟೆ ತುಂಬ ಚೆನ್ನಾಗಿ ತಿಂತಾನೆ. ಸೊ ಈಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಇದ್ರ ರೆಸಿಪಿ ಕೂಡ ಇವತ್ತು ನಾನು ತಿಳಿಸ್ತೀನಿ. ತುಂಬಾ ಸಿಂಪಲ್ ಆಗಿದೆ. ಐ ಹೋಪ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆದ್ರೂ ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ನನಗೂ ಮುಂಚೆ ಗೊತ್ತಿರಲಿಲ್ಲ ಈ ಥರ ಸಾಂಬಾರು ಮಾಡ್ಬೋದು ಅಂತ. ಸೊ ಅಮ್ಮ ಹೇಳಿದ್ರು ಇದೆರಡು ಮಿಕ್ಸ್ ಮಾಡಿ ನೋಡು ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಈಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆ್ಯಕ್ಚುಲಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅಂದರೆ ಕೆಲವರು ಸ್ವಲ್ಪ ಜಾಸ್ತಿ ತಿಂತಾರೆ. ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಎಣ್ಣೆ. ಅಂದರೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಾಕ್ತೀನಲ್ಲ, ಸೊ ಅದ್ರದ್ದು ಕೂಡ ಎಣ್ಣೆ ಬಿಡುತ್ತೆ. ಸೊ ಹಾಗೆ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, 2 ಸ್ಪೂನ್. ಸೊ ಅದಾದಮೇಲೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ನೋಡಿ. ಅಚ್ಚ ಖಾರದ ಪುಡಿನ ಆ್ಯಕ್ಚುಲಿ ಎಣ್ಣೆಯಲ್ಲೇ ಹಾಕಬೇಕು. ಗ್ಯಾಸ್ ಆಫ್ ಮಾಡಿ ಹಾಕಿ. ಸೊ ಕಪ್ಪಗಾಗಲ್ಲ. ಸೊ ಅದೊಂಥರ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಮತ್ತು ಇದು ಮಿಕ್ಸ್ಚರ್ ಏನಪ್ಪ ಅಂತಂದರೆ ಸ್ವಲ್ಪ ಇದು ಆನಿಯನ್ ಮತ್ತು ಅಂದರೆ 1 ದಪ್ಪ ಈರುಳ್ಳಿ, 1 ಟೊಮೆಟೊ ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಮತ್ತು 2 ಅಥವಾ 3 ಸ್ವಲ್ಪ ಖಾರ ಬೇಕಂದರೆ 2 ಅಥವಾ 3 ಚಿಲ್ಲೀಸ್. ಸೊ ಈ ಥರ ಸ್ವಲ್ಪ ಫ್ರೈ ಮಾಡಿ, ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದ್ರೂ ಹಾಕ್ಬೋದು ಅಥವಾ ಮಿಕ್ಸಿಗೆ ಜಾರಲ್ಲಿ ಹಾಕಿ ರುಬ್ಕೊಳ್ಬೋದು. ಸೊ ಇದನ್ನೆಲ್ಲ ಫ್ರೈ ಮಾಡಿ ಈಗ ಮಿಕ್ಸರನ್ನು ಇದಕ್ಕೆ ಹಾಕಿದ್ದೀನಿ. ಸೊ ನಾವು ಹೇಗೆ ಚಿಕನಿಗೆ ಹೇಗೆ ಮಾಡ್ತೀವಿ, ಚಿಕನ್ ಮಟನ್ ಸಾಂಬಾರು ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಲ್ಲೇ ನಾನು ಈ ಸಾಂಬಾರನ್ನು ಮಾಡಿದೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ರೊಟ್ಟಿ ಜೊತೆ ಅಂತೂ ಈ ಕಾಂಬಿನೇಷನ್ ತುಂಬಾ ಅಂದರೆ ಇಷ್ಟ ಆಯಿತು ನನಗೆ. ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಅಂತೂ ತುಂಬಾ A1 ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ಬೇಯಿಸ್ಕೊಂಡಿರೋಂಥದ್ದು ಇದು ಅಲಸಂದಿ ಮತ್ತು ಹೆಸರು ಕಾಳು 1 ಸೀಟಿ ಮಾಡಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಸೊ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ.
ಇದಕ್ಕೆ ನೀವು ಸಾಂಬಾರು ಪುಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಮನೇಲಿ ಮಾಡಿದಂಥ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು. ಸೊ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಥಿಕ್ ಬೇಕನ್ಸಿದ್ರೆ ಥಿಕ್ ಮಾಡ್ಕೊಳ್ಬೋದು ಅಥವಾ ತೆಳು ಬೇಕನ್ಸಿದ್ರೆ ಅಂದರೆ ಅನ್ನಕ್ಕೂ ಕೂಡ ಆಗಬೇಕಲ್ವ, ಸೊ ಹಾಗಾಗಿ ತೆಳು ಬೇಕಂದರೆ ತೆಳು ಕೂಡ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ತೆಳು ಮಾಡಿಕೊಂಡ್ರೆ ನೋಡಿಬಿಟ್ಟು ನೀರು ಹಾಕ್ಕೊಳ್ಬೇಕು. ನೀವು ಜಾಸ್ತಿ ತೆಳು ಮಾಡ್ಕೊಳ್ಕೊಂಡು ಹೋಗಬೇಡಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪನೇ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಇದು. ಸೊ ಇದಕ್ಕೆ ಉಪ್ಪು ಸೇರಿಸಿ ಕುದಿಯೋಕೆ ಇಟ್ಟಿದ್ದೀನಿ. ಸೊ ಸಿಂಪಲ್ಲಾಗಿ ಸಾಂಬಾರು ರೆಡಿ ಆಗುತ್ತೆ. ಸೊ ಇನ್ನೊಂದು ಇದು ಸಲಾಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಫೇವ್ರೆಟ್ ಸಲಾಡ್, ಬೀಟ್ರೂಟ್ ಸಲಾಡ್. ಇದು ಅಂದ್ಕೊಳ್ತೀನಿ ಹೆಚ್ಚಾಗಿ ಗೊತ್ತಿರಲ್ಲ ಅಂತ. ಹಸಿ ಬೀಟ್ರೂಟನ್ನು ನಾವು ಹೆಚ್ಚಿ ಹಾಗೆಯೇ ತಿನ್ಬೋದು. ಆದರೆ ಅದಕ್ಕಿಂತ ನನಗೆ ಈ ಸಲಾಡ್ ತುಂಬಾ ಟೇಸ್ಟಿ ಅನಿಸುತ್ತೆ. ಇದು ನಮ್ಮಮ್ಮ ಮಾಡ್ತಿದ್ರು. ಆ್ಯಕ್ಚುಲಿ ನಾನು ಇವಾಗ ಅವರಿಂದ ಕಲಿತು ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಈಗ ನೋಡಿ ಬೀಟ್ರೂಟನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಈಗ ಒಂದು ಈರುಳ್ಳಿನ ಹೆಚ್ಚ್ತಾ ಇದ್ದೀನಿ, ಅಂದರೆ ಒಂದು ಸಣ್ಣ ಈರುಳ್ಳಿ ಹೆಚ್ಚ್ತಾ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ. ಸೊ ಈಗ ನಾನು ಅದಕ್ಕೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಮೇಲ್ಗಡೆ ಇದೇನು ನಾವು ಒಗ್ಗರಣೆ ಇದೆ ಅದನ್ನು ಹಾಕಬೇಕು. ಸೊ 1-2 ಸ್ಪೂನಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಜೀರಿಗೆ 2 ಹಾಕ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಗ್ರೀನ್ ಚಿಲ್ಲೀಸ್. ಸೊ ನಿಮಗೆ ಖಾರ ಎಷ್ಟು ಬೇಕು ಅದನ್ನು ನೋಡಿ ನೀವು ಹಾಕ್ಕೊಳ್ಬೋದು. ಮತ್ತು ಕರಿಬೇವು ಸೊಪ್ಪು. ಸೊ ಇಷ್ಟನ್ನು ಹಾಕ್ಕೊಂಡು ಇಂಗು ಸ್ವಲ್ಪ ಹಾಕ್ಕೊಳ್ಳಿ, ಸೊ ಚೆನ್ನಾಗಿರುತ್ತೆ. ಈಗ ಒಂದು ಬೌಲಲ್ಲಿ ಇದು ತುರ್ಕೊಂಡಿರೋಂಥ ಏನು ಬೀಟ್ರೂಟ್ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಮತ್ತು ಏನಿದು ಒಗ್ಗರಣೆ ಮಾಡ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ತುಂಬಾ ಟೇಸ್ಟಿಯಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತ ಸಕ್ಕರೆ. ಸೊ ಸ್ವಲ್ಪನೇ ಹಾಕಿ ಸಕ್ಕರೆ, ಸಿಹಿ ಬೇಡ, ಇದು ಸ್ವಲ್ಪ ಖಾರನೇ ಇರುತ್ತೆ. ಸೊ ಸ್ವಲ್ಪ ಸಕ್ಕರೆ ಹಾಕಬೇಕು ಅಷ್ಟೇ, ಟೇಸ್ಟ್ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದು ದಹಿ, ಕರ್ಡ್ ಅಂದರೆ ಮೊಸರು. ಸೊ ಇದಂತೂ ಹಾಕಲೇಬೇಕು. ಟೇಸ್ಟಿಯಾಗಿ ನಮಗೆ ಒಂದು ಕೋಸಂಬರಿ ಏನಂತೀವಿ ಅದು ಬೀಟ್ರೂಟ್ ಕೋಸಂಬರಿ ರೆಡಿ ಆಯಿತು. ನೋಡಿ ಇವತ್ತಿನ ನನ್ನ ಪಾಪದ ಹೇರ್ ಸ್ಟೈಲ್ ಹೇಗಿದೆ. ಇದು ಇವ್ರು ಮಾಡಿದ್ದು ಹೇರ್ ಸ್ಟೈಲ್. ಇದು ನಾನು ಅವನಿಗೆ ಛೋಟಾ ಶಾರುಖ್ ಖಾನ್ ಅಂತ ಹೇಳ್ತಾ ಇದ್ದೆ, ಯಾಕಂದರೆ ಇವತ್ತು ಟ್ರೆಂಡಲ್ಲಿದೆ ಅಲ್ವಾ, ಶಾರುಖ್ ಖಾನ್ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅವನಿಗೆ ಛೋಟಾ ಶಾರುಖ್ ಖಾನ್ ಅಂತ ಹೇಳ್ತಾ ಇದ್ದೆ. ಈ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಇವ್ರ ಅಪ್ಪ ಮಗನ ಬಾಂಡಿಂಗ್ ನೋಡೋದಕ್ಕೆ ಒಂದು ಖುಷಿ. ತುಂಬಾ ಅಂದರೆ ಚೆನ್ನಾಗಿ ಆಟ ಆಡ್ತಿರ್ತಾರೆ ಇಬ್ಬರು ಏನಾದರೂ ಮಾಡ್ತಾ. ಸೊ ನನಗೆ ಖುಷಿ ಆಗುತ್ತೆ ಇಬ್ಬರೂ ಇಷ್ಟು ಚೆನ್ನಾಗಿ ನೋಡಿ. ಸೊ ಫ್ರೆಂಡ್ಸ್, ಇದರೊಂದಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.